ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ತಂದಾಯಿತು. ಬನ್ನಿ ಇವತ್ತು ಗೌರಿ ಕಲ್ಯಾಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಮತ್ತು ಅದರ ಸ್ಟೋರಿ ಏನು. ನನ್ನ ವಿಡಿಯೋ ಫಸ್ಟಿಗೆ ಯಾರ್ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತು ಈ ಸ್ಟೋರಿ ಬಗ್ಗೆ ಹೇಳೋಣ. ಗೌರಿ ಕಲ್ಯಾಣ ಮದುವೆ ಮಾಡೋಕ್ಕೋಸ್ಕರ ಮೋನಿಕಂಗೆ ಮದುವೆ ಮಾಡೋಕ್ಕೋಸ್ಕರ ಮದುವೆ ಎಲ್ಲ ಏರ್ಪಾಡು ಮಾಡ್ಕೊಂಡಿರ್ತಾರೆ. ಆದರೆ ಅವಳು ಕಿಡ್ನಾಪ್ ಆಗಿರ್ತಾಳೆ. ಆಮೇಲೆ ಗೌರಿ ಮತ್ತು ಗೌರಿ ಗಂಡ ಇಬ್ಬರು ಹುಡುಕೊಂಡು ಹೋಗ್ತಾರೆ. ಹುಡುಕೊಂಡು ಹೋಗಿ ಪೊಲೀಸ್ ಬಂದು ಎಲ್ಲ ಆಗೋಯ್ತು. ಮತ್ತು ಇಲ್ಲಿ ಗೌರಿ ಅಕ್ಕ ಮೋನಿಕನ್ ಲವ್ವರು ಫಸ್ಟು ಸ್ಟಾರ್ಟಿಂಗ್ ಲವ್ ಮಾಡ್ತಿದ್ದವನು ಡಾಕ್ಟರ್ ಆಗಿರ್ತಾನೆ. ಇವಳು ಅವನ ಹತ್ರ ಸುಳ್ಳು ಹೇಳ್ಸಿರ್ತಾಳೆ. ಏನು ಸುಳ್ಳು ಅಂತ ಮುಂದೆ ಹೇಳ್ತೀನಿ. ಆಮೇಲೆ ಗೌರಿಗೆ ಗೊತ್ತಿರಲ್ಲ ವಿಷಯ. ಆದರೆ ಪೊಲೀಸ್ನವ್ರಿಗೆ ಮೊಬೈಲ್ ಸಿಕ್ಕಿರುತ್ತಲ್ಲ, ಆ ಮೊಬೈಲಿಂದ ಗೌರಿಗೆ ಫೋನ್ ಬರುತ್ತೆ. ಅವನು ಡಾಕ್ಟರ್ ಆದ ಹುಡುಗ ಫೋನ್ ಮಾಡಿರ್ತಾನೆ, ಇದೇ ಲಾಸ್ಟ್ ಭೇಟಿ, ನಾನು ನಿನಗೆ ಫೋನ್ ಮಾಡೋಕ್ಕೆ ಹೋಗಲ್ಲ, ನೀವು ದಾಂಪತ್ಯದಲ್ಲಿ ಚೆನ್ನಾಗಿರಿ, ಹಾಗೆ ಹೀಗೆ ಅಂತೇಳಿ. ಇವನು ಅನಿಕೇತನ ಮದುವೆ ಮಾಡ್ಕೋಬೇಕು ಅನ್ನೋದೇ ಹುಟ್ಟು ಕೆಟ್ಟ ಚಟ ಇವಳಿಗೆ. ಅದಕ್ಕೆ ಏನೇನೆಲ್ಲ ಪ್ರೆಗ್ನೆಂಟು ಅಂತ ಸುಳ್ಳು ಹೇಳಿದ್ಲು, ಏನೇನೆಲ್ಲ ಕತೆಗಳು ಕಟ್ಟಿದ್ಲು, ಎಲ್ಲ ಆಗೋಯ್ತು. ಎಲ್ಲ ಆಗಿ ಕೊನೆಗೆ ಅವನನ್ನು ಅವರಿಬ್ಬರು ಅಮ್ಮ ಮಗ ಮದುವೆ ಮಾಡ್ಕೊಳ್ಳೋದೇ ಇಲ್ಲ. ಅವಳಿಗೆ ಬೇರೆಯವನ ಜೊತೆ ತಾಳಿ ಕಟ್ಟಕ್ಕೆ ಹೇಳ್ಬಿಟ್ಟಿದ್ದೀನಿ, ನಾನು ಸೇಫ್ ಅಂದ್ಕೊಂಡಿದ್ದ. ಆದರೆ ಏನಾಯಿತು ಅಂದರೆ ಗೌರಿಗೆ ವಿಷಯ ಗೊತ್ತಾಯಿತು. ಗೌರಿ ಕರ್ಕೊಂಡು ಬಂದಳು. ಕಷ್ಟ ಬಿದ್ದು ಗಂಡ ಹೆಂಡ್ತಿ ಹೋಗಿ ಅಲ್ಲಿ ಕಂಡಿಡ್ದು ಅಲ್ಲಿಂದ ಕರ್ಕೊಂಡು ಬಂದು ಅವ್ರನ್ನೆಲ್ಲ ಪೊಲೀಸ್ಗೆ ಇಟ್ಕೊಟ್ಟು ಇವ್ರು ಹೆಂಗೋ ಈ ಕಡೆ ಬಂದುಬಿಟ್ರು. ಆದರೆ ಅಲ್ಲೇನಾಯಿತು ಅಂತಂದರೆ ಎಲ್ಲ ಬಂದರು, ಕರ್ಕೊಂಡು ಬಂದು ಇಲ್ಲಿ ಮುಹೂರ್ತಕ್ಕೆ ನಿಲ್ಲಿಸಿ ಆಯಿತು, ಮದುವೆ ಮಾಡೋದು ಅಂತ ಆಯಿತು. ಹಿರಿಯರೆಲ್ಲವ ಮದುವೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡವ್ರೆ. ಗೌರಿಗೆ ಅದೇ ಫೋನ್ ಸಿಕ್ತು ಅಂದೆ ಅಲ್ಲ, ಫೋನ್ ಸಿಕ್ಕಿದ ತಕ್ಷಣವೇ ಯಾರೋ ಪೊಲೀಸವ್ರು ಬಂದು ಫೋನ್ ಕೊಟ್ಟೋದ್ರು. ನಿಮ್ಮ ಮೋನಿಕಾ ಅವ್ರದ್ದು ಫೋನು ಅಲ್ಲಿ ಸಿಕ್ತು, ಅವರು ಹಂಗೆ ಬಿಟ್ಟು ಬಂದುಬಿಟ್ಟಿದ್ರು ಅಂತ ಹೇಳ್ಬಿಟ್ಟು. ಆವಾಗ ಇವಳು ಆ ಫೋನನ್ನು ರಿಂಗ್ ಆಗುತ್ತೆ, ಅದನ್ನು ರಿಸೀವ್ ಮಾಡ್ತಾಳೆ. ಗೌರಿ ರಿಸೀವ್ ಮಾಡಿದಾಗ ಅವಳಿಗೆ ಗೊತ್ತಾಗುತ್ತೆ ಮೋನಿಕಂದೆ ಅಂತ ಹೇಳ್ಬಿಟ್ಟು. ಮೋನಿಕಾ ಮೊಬೈಲ್ ಅಂತ ಗೊತ್ತಾಗುತ್ತೆ. ರಿಸೀವ್ ಮಾಡ್ತಾಳೆ. ರಿಸೀವ್ ಮಾಡಿದ ಮೇಲೆ ಅವಳಿಗೆ ಆ ಡಾಕ್ಟರ್ ಹೇಳ್ತಿರ್ತಾನೆ, ನೀನು ಹೇಳ್ದಂಗೆ ನಾನು ಸುಳ್ಳು ಹೇಳಿದೆ, ಸ್ನೇಹಿತರಾಗಿ ಸ್ನೇಹಕ್ಕೆ ಇಷ್ಟೇನ ಬೆಲೆ ಕೊಡೋದು ಅಂತ ಕೇಳಿದೆ ಅಲ್ಲ, ಅದಕ್ಕೋಸ್ಕರ ನಾನು ಡಾಕ್ಟ್ರಾಗಿ ಸುಳ್ಳು ಹೇಳಿದ್ದೀನಿ, ನೀನು ಪ್ರೆಗ್ನೆಂಟು ಅಂತ ಹೇಳ್ಬಿಟ್ಟು. ನಿನ್ನ ಮನೆಯವರಿಗೆಲ್ಲ ಅದನ್ನು ತಿಳಿಸಿ ಆರಾಮಾಗಿ ನೆಮ್ಮದಿಯಾಗಿ ಬದುಕು ನಿನ್ನ ಗಂಡನ ಜೊತೆ, ನಾನು ಇನ್ಯಾವತ್ತೂ ನಿನಗೆ ಫೋನ್ ಮಾಡಲ್ಲ, ಲಾಸ್ಟು ಅಂತ ಹೇಳ್ಬಿಟ್ಟು ಅವ್ನು ಕಟ್ ಮಾಡ್ತಾನೆ. ಆಮೇಲೆ ಇಲ್ಲಿ ಗಟ್ಟಿ ಮೇಳ ಅಂಥೇಳಿ ಮದುವೆನೇ ಮುಗಿದೋಗುತ್ತೆ. ತಾಳಿ ಕಟ್ಟೆ ಆಯಿತು, ಮದುವೆ ಆಗೇ ಹೋಯ್ತು. ಅನಿಕೇತು ತಾಳಿ ಅಳ್ತಾನೆ, ತಾಳಿ ಕಟ್ತಾ ಅವಳ ಮುಖ ನೋಡ್ದಂಗೆ ನಗೋದು, ಮಿಕ್ಕಿದ ಟೈಮು ಅಳೋದು ಅವ್ರ ಅಮ್ಮನ ಮುಖ ನೋಡಿಕೊಂಡು. ಅತ್ಲಾಗಿ ಎಲ್ಲ ಅಕ್ಷತೆ ಹಾಕಿ ಆಗೇ ಹೋಯ್ತು, ಮದುವೆ ಮುಗ್ದೇ ಹೋಯ್ತು. ಅಲ್ಲಿಂದ ಬರೋ ಹೊತ್ತಿಗೆ ಇನ್ನೇನು ರೀಚ್ ಆದ್ಲು, ಮದುವೆ ನಿಲ್ಲಿಸ್ತೀನಿ ಅನ್ನೋ ಮೂಮೆಂಟಲ್ಲಿ ಬರ್ತಿದ್ಲು. ಅಷ್ಟೊತ್ತಿಗೆ ತಾಳಿ ಕಟ್ಟಿ ಹಾಗೇ ಹೋಯ್ತು. ಇನ್ನೇನು ಮಾಡೋಕ್ಕಾಗಲಿಲ್ಲ, ಅಲ್ಲೇ ಸ್ತಂಭವಾಗಿ ನಿಂತ್ಕೊಂಡ್ಳು. ಆಮೇಲೆ ತಾತ ಅವರೆಲ್ಲ ತುಂಬ ಖುಷಿಪಟ್ಟರು, ಅಜ್ಜಿ ತಾತ ಎಲ್ಲರೂ ಖುಷಿಪಟ್ಟರು. ಆಮೇಲೆ ಮೋನಿಕಾ ಅಪ್ಪ ಅಮ್ಮನೂ ಕೂಡ ಖುಷಿಪಟ್ಟರು, ಎಲ್ಲರೂ ಖುಷಿಪಟ್ಟರು. ಅಲ್ಲಿ ಅಳ್ತಾ ಇದ್ದಿದ್ದು ಮಾತ್ರ ಅನಿಕೇತ್ ಮತ್ತು ಅನಿಕೇತ್ ಅಮ್ಮ ಇಬ್ಬರೇ. ಇನ್ನೆಲ್ಲರೂ ಆರಾಮಾಗಿ ಖುಷಿಪಟ್ಟು ಎಲ್ಲರೂ ಮದುವೆಗೆ ಶುಭ ಹಾರೈಸಿದರು. ಇವಳಿಗೂ ಕೂಡ ತುಂಬ ಖುಷಿಯಾಯಿತು, ಮೋನಿಕಾಗೆ ಹೆಂಗೋ ಸದ್ಯ ನನ್ನ ಮದುವೆ ಆಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಭಾಳ ಖುಷಿಪಟ್ಟಳು. ಆಮೇಲೆ ಮದುವೆ ಎಲ್ಲ ಆಗೋವರೆಗೂ ಸುಮ್ಮನಿದ್ಲು ಗೌರಿ. ಮದುವೆ ಎಲ್ಲ ಆದಮೇಲೆ ಬಾ ಇಲ್ಲಿ ಅಂತ ಕರ್ಕೊಂಡು ಹೋಗ್ತಾಳೆ. ಅಲ್ಲಿವರೆಗೆ ಏನು ಹೇಳಿರಲ್ಲ. ಕರ್ಕೊಂಡು ಹೋಗಿ ಏನು ಮಾಡೋದು, ಹಿಂಗೆ ಮಾಡಿಬಿಟ್ಲಲ್ಲ, ಇವಳು ಮಾತು ನಂಬಿ ಅವನು ಅನಿಕೇತ್ ಸರಿ ಇಲ್ಲ, ಏನಿಲ್ಲ, ಅವನಿಗೆ ಮದುವೆ ಮಾಡಿದ್ದಾಯ್ತಲ್ಲ, ಇವಳು ಕತೆ ಏನಾಗುತ್ತೋ, ಏನು ಕತೆನೋ ಭಾಳ ಗಾಬರಿ ಪಡ್ತಿರ್ತಾಳೆ.
ಗಾಬರಿ ಪಟ್ಕೊಂಡು ಏನು ಮಾಡೋದು ಅಂತ ಗೊತ್ತಿಲ್ದಲೆ ಎಲ್ಲರೂ ನನ್ನ ಗಂಡು ಗೊತ್ತಾದರೆ ನನ್ನನ್ನು ನಂಬ್ತಾರೆ, ನನ್ನ ಮನೇಲಿ ಇಟ್ಕೋತಾರೆ, ನನ್ನ ಓಡಿಸ್ತಾರೆ ಅಂತೆಲ್ಲ ಯೋಚನೆ ಮಾಡ್ತಿರ್ತಾಳೆ. ಕರ್ಕೊಂಡೋಗಿ ರೂಮೊಳಗೆ ಏನಕ್ಕೆ ಹಿಂಗೆಲ್ಲ ಸುಳ್ಳು ಹೇಳಿದೆ ನೀನು, ಹಂಗೆ ಹಿಂಗೆ ಅಂತಂದರೆ ನಾನೇನೇ ಸುಳ್ಳು ಹೇಳಿದ್ದೀನಿ ಅಂತಾಳೆ. ಯಾಕೆ ಈ ಮನೆಗೆ ನೀನೇ ಮಹಾರಾಣಿಯಾಗಿ ಮೆರಿಬೇಕು ಅಂತ ಆಸೆನಾ, ನಾನು ಬಂದಿದ್ದೇನೋ ನಿನಗೇನಾರ ಇದಾಯ್ತಾ ಅಂತೆಲ್ಲ ಕೇಳ್ತಾಳೆ. ಹಂಗಲ್ವೇ ದಡ್ಡಿ, ನೀನು ಹೇಳ್ತಿರೋದು ಅರ್ಥ ಮಾಡ್ಕೋ, ಪ್ರೆಗ್ನೆಂಟು ಅಂತ ಏನಕ್ಕೆ ಸುಳ್ಳು ಹೇಳಿದೆ ನೀನು, ಅನಿಕೇತನೇ ಪ್ರೆಗ್ನೆಂಟ್ ಮಾಡಿದ್ದು ಅಂತ ಹೇಳಿದೆಯಲ್ಲೇ ಅಂತ. ಅವನ್ನ ಮದುವೆ ಮಾಡ್ಕೊಳ್ಳೋ ಅವನ ಇಷ್ಟ ಇತ್ತು, ಅವನ ಮದುವೆ ಮಾಡ್ಕೊಳ್ಳೋಕೆ ಸಲುವಾಗಿ ಹಂಗಂತ ಹೇಳಿದೆ ಅಂತಾಳೆ. ಹೇಳಿಸ್ದೆ ಡಾಕ್ಟ್ರ್, ಅವ್ನು ನನ್ನ ಫ್ರೆಂಡು, ಅದಕ್ಕೆ ಅವನ ಹತ್ರ ಹಂಗೆ ಹೇಳಿಸ್ದೆ ಅಂತಾಳೆ. ಆವಾಗ ಗೌರಿಗಿನ್ನ ಸಿಟ್ಟು ಬಂದ್ಬಿಡುತ್ತೆ. ಮನೆಯವ್ರ ಹತ್ರ ಒಬ್ರ ಹತ್ರನಾರು ಹೇಳಿದೀಯೇನೆ, ನಿನಗೇನೇ ಬಂದಿತ್ತು ರೋಗ ಅಂತ ಹೇಳ್ತಾಳೆ. ಆಮೇಲೆ ನಾನು ಡಾಕ್ಟ್ರ್ ಅಲ್ವಾ, ಅವ್ರಿಗೆ ಗೊತ್ತಿರುತ್ತೆ ಅಂತೇಳ್ಬಿಟ್ಟು ಅವ್ರ ಹತ್ರ ಹೇಳಿಸ್ದೆ. ಈಗೇನಾಯಿತು ಆಗಲಿ ಬಿಡು ಅಂತ ಅಂದ್ಲು. ಆಗ ಭಾಳ ಬೇಜಾರಾಗೋಯ್ತು ಗೌರಿಗೆ. ಮನೆಯವ್ರ ಹತ್ರ ಹೇಳಂಗಿಲ್ಲ ಬಿಡೋಂಗಿಲ್ಲ, ಇಂಥ ಪರಿಸ್ಥಿತಿ ತಂದು ಇಟ್ಟಿದ್ದಾಳೆ. ಮೋನಿಕಾ ಖತರ್ನಾಕ್ ಬುದ್ಧಿ ಮಾಡಿಬಿಟ್ಟು ಗೌರಿನ ಅಲ್ಲಿ ಸಿಕ್ಕಿಸ್ಬೇಕು ಅಂತ ಭಾಳ ಪ್ಲ್ಯಾನ್ ಮಾಡ್ಕೊಂಡಿದ್ಲು. ಡಾಕ್ಟ್ರನ್ನ ಒಂದು ದಿವಸ ಮದುವೆ ಫಿಕ್ಸ್ ಆಗೋ ಟೈಮಿಗೆ ಒಂದು ದಿವಸ ಕರೆದ್ಬಿಟ್ಟು, ನಿನ್ನ ನನ್ನ ಪ್ರಾಣ ಸ್ನೇಹಿತ ಅಂತೀಯ, ಚಿಕ್ಕದ್ರಿಂದನೂ ಫ್ರೆಂಡು ಅಂತೀಯ ಅಂತೇಳಿ ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.